ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಗಿತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು, ಸೊ ಹಾಗಾಗಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಈಗ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ವಿಡಿಯೋ ಮಾಡಿ ತುಂಬ ದಿನ ಆಗಿದೆ, ಬಟ್ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಎಡಿಟ್ ಕೂಡ ಮಾಡಿರಲಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಮೇ ಬಿ ಇದು ಲಾಸ್ಟ್ ಡಿಸೈನ್ ಆಗಿರ್ಬೋದು. ಲಾಸ್ಟ್ ಡಿಸೈನ್ ಅಂತ ಏನಿಲ್ಲ, ಇನ್ನು ಎಷ್ಟು ಬೇಕೋ ಅಷ್ಟು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಈ ಡಿಸೈನ್ ಆದಮೇಲೆ ಇವಾಗ ಯಾವುದಾದ್ರೂ ಬ್ಲೌಸ್ ಮೇಲೆ ವರ್ಕ್ ಮಾಡೋಣ ಅಂತ ಇದ್ದೀನಿ. ಬ್ಲೌಸ್ ಮಾರ್ಕಿಂಗ್ ಮಾಡೋದಾಗಿರ್ಬೋದು, ಟ್ರೇಸಿಂಗ್ ಆಗಿರ್ಬೋದು, ಇದನ್ನು ನಾವು ಜಾಸ್ತಿ ಗ್ಯಾಪ್ ಕೊಡ್ದಲೇ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಾಗತ್ತೆ. ನೀವೇನಾದರೂ ಒಂದು ವೀಕ್ ಗ್ಯಾಪ್ ಕೊಟ್ಟರು ನಮಗೆ ಮಾರ್ಕಿಂಗ್ ಆ್ಯಂಡ್ ಟ್ರೇಸಿಂಗ್ ಸ್ಟೆಪ್ಸ್ ಮರಿತಾ ಹೋಗ್ತೀವಿ ನಾವು. ಅಟ್ಲೀಸ್ಟ್ ಕಂಪ್ಲೀಟಾಗಿ ನಾವು ಕಲಿಯೋವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಾಗತ್ತೆ. ಹಾಗಾಗಿ ನಾನು ಲಾಸ್ಟ್ ಮಾರ್ಕಿಂಗ್ ಮತ್ತು ಟ್ರೇಸಿಂಗ್ ಮಾಡಿರೋದೊಂದು ಮಾರ್ಕಿಂಗ್ ಮಾಡಿರೋದೊಂದು ವಿಡಿಯೋ ಹಾಕಿದ್ದೆ ನ್ಯೂಸ್ ಪೇಪರ್ ಮೇಲೆ. ಅದಾದಮೇಲೆ ನಾನು ಮತ್ತೆ ಪ್ರಾಕ್ಟೀಸ್ ಮಾಡಿಲ್ಲ. ಹಾಗಾಗಿ ಇವಾಗ ಮತ್ತೆ ಪ್ರಾಕ್ಟೀಸ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು ರೀಸನ್ಗೆ ನಾನು ಈ ಡಿಸೈನ್ಸ್ ಏನು ವರ್ಕ್ ಮಾಡ್ತಿದ್ದೀನಿ ಈಗ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮಾರ್ಕಿಂಗ್ ಆ್ಯಂಡ್ ಟ್ರೇಸಿಂಗ್ ಮಾಡಿ ಒಂದು ಬ್ಲೌಸ್ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದೇ ಡಿಸೈನ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅದನ್ನು ಆದಷ್ಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಈ ರೀತಿ ಸ್ಟ್ರೈಟ್ ಲೈನಲ್ಲಿ ನಾರ್ಮಲ್ ಬೀಟ್ಸ್ ಹಾಕಿ, ಅಂದರೆ ಶುಗರ್ ಬೀಟ್ಸ್ ಹಾಕಿ ವರ್ಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ವಾಟರ್ ಡ್ರಾಪ್ ಬೀಡ್ ಯೂಸ್ ಮಾಡಿಕೊಂಡು ಒಂದು ಸೆಮಿ ಸರ್ಕಲಲ್ಲಿ ಯಾವ ರೀತಿ ಡಿಸೈನ್ ಫಾರ್ಮ್ ಮಾಡ್ಬೋದು ಅಂತ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದನ್ನೇ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ಟಾರ್ಟಿಂಗ್ ನಾವು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು, ಅಂದರೆ ಸ್ವಲ್ಪ ಸ್ಪೇಸ್ ಬಿಟ್ಟು ಅದಾದಮೇಲೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು 3 mm ಬೀಡ್ ಹಾಕ್ಕೊಂಡಿದ್ದೀನಿ ನಾನು. ಕ್ಲಿಯರಾಗಿ ಅರ್ಥ ಆಗಲಿ ಅಂತ ನಾನು ಸ್ಲೋ ಆಗಿ ಮಾಡ್ತಿದ್ದೀನಿ. ಆ್ಯಂಡ್ ವಿಡಿಯೋನ ಎಲ್ಲೂ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ನಾನಿಲ್ಲಿ. ನೆಕ್ಸ್ಟ್ ಈಗ ಒಂದು ವಾಟರ್ ಡ್ರಾಪ್ ಬೀಡ್ ತೊಗೊತಿದ್ದೀನಿ, ಆರ್ ಎಲ್ಸ್ ಗೋಧಿ ಬೀಡ್ ಅಂತಲೂ ಕರೀತಾರೆ. ಅದ್ರ ಜೊತೆಗೆ ಒಂದು ಶುಗರ್ ಬೀಡ್. ನಿಮಗೆ ಯಾವ ಥರ ಬೇಕೋ ಆ ರೀತಿ ಯೂಸ್ ಅಂದರೆ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಇವನ್ ಇಲ್ಲಿ ಚಮಕಿ ಕೂಡ ಸೀಕ್ವೆನ್ಸ್ ಏನಂತೀವಿ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಬ್ಯಾಕ್ ಸೈಡ್ ನಾನು ಥ್ರೆಡ್ ತೊಗೊಂಡು ಒಂದು ಸ್ಮಾಲ್ ಲಾಕ್ ಹಾಕ್ಕೊತಿದ್ದೀನಿ. ಸ್ಮಾಲ್ ಲಾಕ್ ಬಂದು ಕಂಪಲ್ಸರಿ, ಇಲ್ಲಾಂದರೆ ನಮಗೆ ಕ್ಲೀನಾಗಿ ಬೀಡ್ ಬರೋದಿಲ್ಲ, ಅಂದರೆ ಬೀಡ್ ವರ್ಕ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ತೀರಾ ಕ್ಲೋಸಾಗಿ ಮಾಡೋದು ಬೇಡ, ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು, ಅಂದರೆ ನಮಗೆ ಈ ಶೇಪ್ ಕ್ಲೀನಾಗಿ ಬರಬೇಕು ಆ ರೀತಿ ಹಾಕ್ಕೊಂಡು ಮಾಡಬೇಕು ನಾವು. ನೆಕ್ಸ್ಟ್ ಅಗೇನ್ ಬ್ಯಾಕ್ ಸೈಡ್ ಹೋಗಿ ಒಂದು ಸ್ಮಾಲ್ ಲಾಕ್. ಇಫ್ ಇನ್ ಕೇಸ್ ನಮಗೆ ಶೇಪ್ಸ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದವರು ಬೇಕಂದರೆ ಸೆಮಿ ಸರ್ಕಲ್ ಶೇಪಲ್ಲಿ ನಾವು ಡ್ರಾ ಮಾಡಿಕೊಂಡು ಸ್ಕೇಲ್ಸ್ ಬರುತ್ತೆ, ಆರೆಲ್ಸ್ ಯಾವುದಾದ್ರೂ ಮಾಮೂಲಿ ಪೇಪರ್ ಆರ್ ವಿಸಿಟಿಂಗ್ ಕಾರ್ಡ್ಸ್ ಬರುತ್ತಲ್ಲ, ಆ ರೀತಿ ಕಾರ್ಡ್ಸ್ ಏನಾದರೂ ಇದ್ದರೆ ಶೇಪಲ್ಲಿ ನಾವು ಕಾರ್ಡ್ಸ್ನ ಕಟ್ ಮಾಡಿಕೊಂಡು, ಅಂದರೆ ಈಗ ಸೆಮಿ ಸರ್ಕಲ್ ಬೇಕಾ ಅಥವಾ ಸರ್ಕಲ್ ಬೇಕಾ, ಯಾವ ಶೇಪ್ ಬೇಕೋ ಆ ಶೇಪ್ಗೆ ಆ ಕಾರ್ಡನ್ನ ಕಟ್ ಮಾಡಿಕೊಂಡು ನಾವು ಡ್ರಾ ಮಾಡ್ಕೋಬೋದು. ಡ್ರಾ ಮಾಡಿಕೊಂಡು ಅದಾದಮೇಲೆ ಅದ್ರ ಒಳಗಡೆನೇ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಫ್ರೀ ಇದ್ದಾಗ ನಮಗೆ ಯಾವ್ಯಾವ ಶೇಪ್ ಬೇಕೋ ಆ ಶೇಪ್ಸ್ ಎಲ್ಲನೂ ನಾವು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಯಾವ ಟೈಮಲ್ಲಾದರೂ ವರ್ಕ್ ಮಾಡಬೇಕು ಅಂತ ಅಂದಾಗ ಬೇಗನೆ ನಾವು ವರ್ಕ್ ಮಾಡ್ಕೋಬೋದು. ಇಲ್ಲಿ ನಾನು ಏನೂ ಆ ರೀತಿ ಡ್ರಾ ಮಾಡ್ಕೊಂಡಿಲ್ಲ, ಅದೇ ರೀತಿ ನಾರ್ಮಲಾಗಿ ಡ್ರಾ ಮಾಡ್ದಲೇ ಮಾಡ್ತಿದ್ದೀನಿ. ಇನ್ ಕೇಸ್ ಬೇಕು ಅನ್ನೋರು ಡ್ರಾ ಮಾಡಿಕೊಂಡೇ ಮಾಡಿ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಬರ್ತಾ ಇಲ್ಲ ಅನ್ನೋರು ಬೇಕಾದರೆ ಫಸ್ಟು ಡ್ರಾ ಮಾಡ್ಕೊಳ್ಳಿ, ಸೆಮಿ ಸರ್ಕಲ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಅದರೊಳಗಡೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅದಾದಮೇಲೆ ನಮಗೆ ಪ್ರಾಕ್ಟೀಸ್ ಆಯ್ತಾ ಏನಾಗುತ್ತಾ, ಸೆಮಿ ಸರ್ಕಲ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು ಅನ್ನೋದೇ ಏನಿಲ್ಲ. ನಾರ್ಮಲಾಗಿ ಈಗ ಹೇಗೆ ನಾನು ಮಾಡ್ತಿದ್ದೀನಿ ಆ ರೀತಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟಲ್ಲಿ ನಾನು ಅಲ್ಲೊಂದು ಎಂಡ್ ನಾಟ್ ಹಾಕ್ಕೊತಿದ್ದೀನಿ.
ಇದೀಗ ಕಂಪ್ಲೀಟ್ ಆಗಿದೆ. ಎಂಡ್ ನೋಟ್ ಹಾಕ್ಕೊಂಡು ಫಿನಿಶ್ ಮಾಡಿಕೊಂಡ್ರೆ ಎಂಡ್ ನೋಟ್ ಹಾಕೊಳ್ಳೋವಾಗ ಒಂದು 2 to 3 ಟೈಮ್ಸ್ ಕೆಳಗಡೆಯಿಂದ ಪುಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆಮೇಲೆ ಥ್ರೆಡ್ ಬಿಚ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಒಂದು 2-3 ಸತಿ ಕೆಳಗಡೆಯಿಂದ ಪುಲ್ ಮಾಡಿ ಚೆಕ್ ಮಾಡಿ. ಬೇಕಾದರೆ ಸೇಫ್ಟಿಗೆ ನಾವು 2 ಟೈಮ್ಸ್ ಎಂಡ್ ನೋಟ್ ಹಾಕೋಬೋದು. ಸೊ ಇದೀಗ ಕಂಪ್ಲೀಟ್ ಆಗಿದೆ. ಶೇಪ್ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಬೇಕಾದರೆ ಸೆಮಿ ಸರ್ಕಲ್ ಹಾಕಿ ಡ್ರಾ ಮಾಡಿಕೊಂಡು ಇದು ಮಾಡ್ಬೋದು. ಮಿಡಲ್ ಬೀಡ್ ಏನಿದೆ ಅದು ಮಾತ್ರ ಸ್ವಲ್ಪ ಸ್ಟ್ರೈಟಾಗಿ ಬರೋ ರೀತಿ ಮಾಡ್ಕೋಬೇಕು. ನಂದು ಅದು ಸ್ವಲ್ಪ ಕ್ರಾಸ್ ಆಗಿದೆ, ಅಂದರೆ ಸ್ಲ್ಯಾಂಟ್ ಆಗಿದೆ. ನೆಕ್ಸ್ಟ್ ಟೈಮ್ ಮಾಡೋವಾಗ ನಾವು ಮಿಡಲ್ ಗೋಧಿ ಬೀಡ್, ವಾಟರ್ ಡ್ರಾಪ್ ಬೀಡ್ ಏನಿದೆ ಅದನ್ನು ಸ್ಟ್ರೈಟಾಗಿ ಬರೋ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮತ್ತು ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟ್ ಬೇಕಾದರೆ ನಾರ್ಮಲ್ 3 mm ಬೀಡ್ ಆರ್ 4 mm ಬೀಡ್ ಹಾಕಿ ಸ್ಟಾರ್ಟ್ ಮಾಡ್ಕೋಬೋದು. ಆರೆಲ್ಸ್ ಈ ರೀತಿಯೂ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ 1 by 1 ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಈಸಿ ಟ್ರಿಕ್ ಏನಪ್ಪ ಅಂತಂದರೆ, ಫಸ್ಟ್ ಈ ರೀತಿ ನಾನೇನು ಈಗ ಮಾಡ್ತಿದ್ದೀನಿ, ಈ ರೀತಿ ಕಂಪ್ಲೀಟಾಗಿ ಮಾಡಿಕೊಂಡ್ರೆ ನಮಗೆ ಸೆಮಿ ಸರ್ಕಲ್ ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ಬಿಕಾಸ್ ನಮಗಿಲ್ಲೇ ಪರ್ಫೆಕ್ಟಾಗಿ ಶೇಪ್, ಸೈಜ್ ಎಲ್ಲ ಸಿಕ್ಬಿಡತ್ತೆ. ಆರೆಲ್ಸ್ ಇನ್ನೂ ಬೇರೆ ಥರ ಡಿಸೈನ್ ಮಾಡ್ಕೋಬೋದು. ಹೇಗೆ ಅಂದರೆ, ಈಗ ಒಂದು ಸೆಮಿ ಸರ್ಕಲ್ ಆದಮೇಲೆ ನಾವು ಗ್ಯಾಪ್ ಕೊಡ್ಬೋದು, ಗ್ಯಾಪ್ ಕೊಟ್ಟು ಮಾಡ್ಬೋದು. ಆರೆಲ್ಸ್ ಒಂದು ಬೀಡ್ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಹೇಗೆ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಈಗ ಈ ರೀತಿ ಆದಮೇಲೆ ನಾವು ಮಿಕ್ಕಿದ ಏನೇನಿರುತ್ತೆ, ಅಂದರೆ ನೆಕ್ಸ್ಟ್ 3 ಬೀಡ್ಸ್ ಏನು ಹಾಕಬೇಕು ಅದನ್ನು ನಾವು ಹಾಕ್ತಾ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಥ್ರೂ ಔಟ್ ದ ವರ್ಕ್, ಅಂದರೆ ಥ್ರೂ ಔಟ್ ಏನಿರುತ್ತೆ ನೆಕ್ ಪೀಸ್, ಅಂದರೆ ಫ್ರಂಟ್ ನೆಕ್ ಹಾಕಿರ್ಬೋದು ಆರ್ ಬ್ಯಾಕ್ ನೆಕ್ ಆಗಿರ್ಬೋದು, ಸ್ಲೀವ್ಗಾಗಿರ್ಬೋದು, ಫಸ್ಟ್ ಈ ರೀತಿ ಕಂಪ್ಲೀಟಾಗಿ ಮಾಡ್ಕೋಬೋದು. ಮಾಡಿಕೊಂಡು ಅದಾದಮೇಲೆ ನಾನು ಈ ರೀತಿ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಮಾಡ್ಬೋದು. ಆರ್ ಕಂಪ್ಲೀಟ್ ಒಂದೊಂದೇ ನಾನು ಸೆಮಿ ಸರ್ಕಲ್ ಫಿಲ್ ಮಾಡ್ಕೊತಾ ಬರ್ತೀನಿ ಅಂತ ಅಂದರೂ ಮಾಡ್ಕೋಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಅದನ್ನು ನೀವು ಮಾಡ್ಕೋಬೋದು. ಆರ್ ಫಸ್ಟ್ ಬೇಕಾದರೆ ನೀವು ನಾನು ಎಲ್ಲ ಥರನೂ ಟ್ರೈ ಮಾಡ್ತೀನಿ ಅಂದರೆ ಟ್ರೈ ಮಾಡ್ಕೊಳ್ಳಿ. ಈಸಿ ಆಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಟ್ರೈ ಮಾಡಿದ್ಮೇಲೆ, ಪ್ರಾಕ್ಟೀಸ್ ಆದಮೇಲೆ ನೀವು ಬೇಕಾದರೆ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೊಂಡು ಹೋಗ್ಬೋದು. ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾವ ರೀತಿ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ಥರ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೂ ನಮಗೆ ಯೂಸ್ ಆಗುತ್ತೆ. ಅದರಿಂದ ಏನೂ ಲಾಸ್ ಆಗೋಲ್ಲ. ಪ್ರಾಕ್ಟೀಸ್ ಮಾಡೋದು ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಾದರೆ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಅದ್ರ ಮೇಲೆ ನಾವು ವರ್ಕ್ ಮಾಡ್ಕೊಂಡು ಹೋದರೆ ಆಗುತ್ತೆ. ಈಗ ಲಾಸ್ಟಲ್ಲಿ ಒಂದು ಎಂಡ್ ನಾಟ್ ಹಾಕಿ ಇಲ್ಲೇ ನಾವು ಲಾಕ್ ಹಾಕೋಬೇಕಾಗತ್ತೆ. ಸೊ ಫೈನಲಿ ಈ ರೀತಿ ಕಾಣುತ್ತೆ. ನಾವು ಈ ರೀತಿನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಮಗೆ ಇದು ಈಸಿಯಾಗಿದೆ, ಕಂಫರ್ಟಬಲ್ ಅಂದರೆ ಈ ರೀತಿ ಮಾಡ್ಕೊತಾ ಹೋಗ್ಬೋದು. ಆರೆಲ್ಸ್ ಕಂಪ್ಲೀಟ್ ನಾನು ಒಂದೊಂದೇ ಸೆಮಿ ಸರ್ಕಲ್ ಫಿಲ್ ಮಾಡ್ತಾ ಬರ್ತೀನಿ ಅಂದರೂ ಹಂಗೆ ಮಾಡ್ಕೊಂಡು ಹೋಗ್ಬೋದು. ಇದು ಜಸ್ಟ್ ವಾಟರ್ ಡ್ರಾಪ್ ಬೀಡ್ಗೆ ಅಂತಲೇ ಅಲ್ಲ, ಬೇರೆ ಯಾವ ಬೀಡ್ಸ್ ಯೂಸ್ ಮಾಡಿದ್ರೂ ಈ ರೀತಿ ಟ್ರಿಕ್ ಯೂಸ್ ಮಾಡ್ಕೋಬೋದು. ಕಟ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ ಅನ್ನೋರು, ಜರ್ದೋಸಿ ಯೂಸ್ ಮಾಡ್ತೀನಿ ಅನ್ನೋರು, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ನಮಗೆ ವರ್ಕ್ ಮಾಡೋದಕ್ಕೆ ಕೆಲವು ಟ್ರಿಕ್ಸ್ ಗೊತ್ತಿರಬೇಕು ಅಷ್ಟೇ. ಐಡಿಯಾಸ್ ಗೊತ್ತಿದ್ರೆ ನಮಗೆ ಈಸಿ ಆಗುತ್ತೆ. ಐಡಿಯಾಸ್ ಬೇಕು ಅಂದರೆ ನಾವು ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ದಲೇ ನಮ್ಗೆ ಐಡಿಯಾಸ್ ಗೊತ್ತಿಲ್ಲ, ಬರ್ತಿಲ್ಲ ಅನ್ನೋದಾದರೆ ಕಷ್ಟ ಆಗುತ್ತೆ. ನನಗೂ ಕೂಡ ನಾನು ಪ್ರಾಕ್ಟೀಸ್ ಮಾಡುವಾಗಲೇ ಈ ಥರ ಒಂದೊಂದು ಟಿಪ್ಸ್ ನಮಗೆ ಗೊತ್ತಾಗೋದು. ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಬ್ಲೌಸ್ ಮೇಲೆ ವರ್ಕ್ ಮಾಡೋದಕ್ಕೆ ಹೋಗಬೇಡಿ. ಈಗ ಯಾವುದೇ ಒಂದು ಬ್ಲೌಸ್ ನಾನು ಡಿಸೈನ್ ಮಾಡ್ತೀನಿ ಅಂತ ಅಂದರೂ ನೀವು ಯಾವ ಡಿಸೈನ್ ಮಾಡ್ಕೊತೀರ ಅದನ್ನು ಪ್ಲ್ಯಾನ್ ಮಾಡಾದಮೇಲೆ ಅದನ್ನು ಬ್ಲೌಸ್ ಮೇಲೆ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಒಂದು ರಫಾಗಿ ಯಾವ್ಯಾವ ಬೀಡ್ಸ್ ಯೂಸ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದನ್ನು
ಒಂದು ಸ್ಕೆಚ್ ಮಾಡಿಕೊಂಡು ಅದನ್ನು ಫಸ್ಟು ಬೇರೆ ಕಡೆ ಪ್ರಾಕ್ಟೀಸ್ ಮಾಡಾದಮೇಲೆ ನೀವು ಬ್ಲೌಸ್ ಮೇಲೆ ವರ್ಕ್ ಮಾಡಿ. ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಬ್ಲೌಸ್ ಮೇಲೆ ವರ್ಕ್ ಮಾಡ್ತೀನಿ, ಅದು ಬಿಗಿನರ್ ಎಸ್ಪೆಷಲಿ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬಿಗಿನರ್ ಆದವರು ಡೈರೆಕ್ಟಾಗಿ ಬ್ಲೌಸ್ ಮೇಲೆ ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಈ ರೀತಿ ಸಪ್ರೇಟಾಗಿ ಯಾವುದಾದ್ರೂ ಕ್ಲಾತ್ ಮೇಲೆ ವರ್ಕ್ ಮಾಡಿ ಅದಾದಮೇಲೆ ನಿಮಗೆ ಓಕೆ ಪರ್ಫೆಕ್ಟಾಗಿ ಬರ್ತಿದೆ. ಕೆಲವೊಂದಕ್ಕೆ ಏನು ಬೇಕು, ನಮಗೆ ಇಂಥ ಡಿಸ್ಟೆನ್ಸ್ಗೆ, ಅಂದರೆ ಈಗ ಯಾವುದಾದ್ರೂ ಒಂದು ಡಿಸೈನ್ಗೆ ಎಷ್ಟು ಡಿಸ್ಟೆನ್ಸೇ ಬೇಕು ಅನ್ನೋದೆಲ್ಲ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ತಿರೋದಿಲ್ಲ. ಆ ಒಂದು ರೀಸನ್ಗೆ ಸಪ್ರೇಟಾಗಿ ವರ್ಕ್ ಮಾಡಿಕೊಂಡು ಅದಾದಮೇಲೆ ಮಾಡಿದ್ರೆ ಈಸಿ ಆಗುತ್ತೆ. ಇದೀಗ ಕಂಪ್ಲೀಟ್ ಆಗಿದೆ. ನನ್ನ ವಾಯ್ಸ್ ಸ್ವಲ್ಪ ಚೇಂಜಸ್ ಇದೆ, ಕೋಲ್ಡ್ ಆಗಿ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇದೀಗ ಕಂಪ್ಲೀಟ್ ಆಗಿದೆ. ಬೇಕಾದರೆ ನಾವು ಇನ್ನೂ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ಮಾಡ್ಕೋಬೋದು. ಇದ್ರ ಜೊತೆಗೆ ನಾವು ಬೇಕಾದರೆ ಸೀಕ್ವೆನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸೀಕ್ವೆನ್ಸ್ ಯೂಸ್ ಮಾಡಿ ನಾನು ಹೇಗೆ ಮಾಡೋದು ಅಂತ ಒಂದು ಸತಿ ತೋರಿಸ್ತೀನಿ. ಸೇಮ್ ಬೇರೆ ಏನೂ ಇಲ್ಲ, ಸೇಮ್ ಫಾರ್ಮ್ಯಾಟೇ, ಸೇಮ್ ಡಿಸೈನೇ. ಆ ಶುಗರ್ ಬೀಡ್ ಏನು ಯೂಸ್ ಮಾಡಿದ್ದೀವಿ, ವಾಟರ್ ಡ್ರಾಪ್ ಬೀಡ್ ಆದಮೇಲೆ ಅದ್ರ ಜೊತೆಗೆ ಸೀಕ್ವೆನ್ಸ್ ಯೂಸ್ ಮಾಡಬೇಕು. ಫಸ್ಟ್ ಇಲ್ಲಿ ನೀಡಲ್ಗೆ ನಾನಿಲ್ಲಿ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಎಲ್ಲೂ ಸ್ಪೇಸ್ ಬಿಡ್ತಿಲ್ಲ. ಸೆಕೆಂಡ್ ಟೈಪ್ ನಾನೇನು ತೋರಿಸ್ದೆ ಆ ರೀತಿ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನಾನು ಸೀಕ್ವೆನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೀಕ್ವೆನ್ಸ್, ಶುಗರ್ ಬೀಡ್ ಅದಾದಮೇಲೆ ವಾಟರ್ ಡ್ರಾಪ್ ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೇಮ್ ಟೈಪ್ ಆವಾಗಲೇ ಏನು ತೋರಿಸ್ದೆ ಅದೇ ರೀತಿಯೇ, ಬಟ್ ಇಲ್ಲಿ ಎಕ್ಸ್ಟ್ರಾ ಸೀಕ್ವೆನ್ಸ್ ಯೂಸ್ ಮಾಡ್ಕೋತೀವಿ. ನಿಮಗೆ ಯಾವ ಕಲರ್ ಸೀಕ್ವೆನ್ಸ್ ಬೇಕೋ ಆ ಕಲರ್ ಸೀಕ್ವೆನ್ಸ್ ಯೂಸ್ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ರಿಚ್ ಆಗಿ ಕಾಣುತ್ತೆ. ರಿಚ್ ಆಗಿ ಬೇಡ ಅಂದರೆ, ಗ್ರ್ಯಾಂಡ್ ಲುಕ್ ಬೇಡ, ಸಿಂಪಲ್ ಆಗಿರಲಿ ಅಂತ ಅಂದರೆ ನೀವು ಬೇಕಾದರೆ ಸೀಕ್ವೆನ್ಸ್ನ ಸ್ಕಿಪ್ ಮಾಡ್ಬೋದು. ಇಫ್ ಇನ್ ಕೇಸ್ ನನಗೆ ಗ್ರ್ಯಾಂಡ್ ಲುಕ್ ಬೇಕು ಅಂತ ಅಂದರೆ ನೀವು ಸೀಕ್ವೆನ್ಸ್ ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು, ಎರಡರದ್ದು ನಾನು ಕಂಪ್ಲೀಟ್ ಆದಮೇಲೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿರುತ್ತೆ. ಲುಕ್ ವೈಸ್ ಯಾವುದು ಚೆನ್ನಾಗಿ ಕಾಣ್ತಿರುತ್ತೆ ಅಂದರೆ ಎರಡೂ ಚೆನ್ನಾಗಿರುತ್ತೆ, ಯಾವುದು ಏನು ಇದಂತ ಅಲ್ಲ, ಬಟ್ ಜಸ್ಟ್ ಅದು ಗ್ರ್ಯಾಂಡಾಗಿ ಕಾಣುತ್ತೆ, ಸ್ವಲ್ಪ ಸಿಂಪಲ್ ಆಗಿದೆ ಅನ್ನೋದು ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಬಿಟ್ಟರೆ ಎರಡೂ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವುದು ಬೇಕೋ ಆ ರೀತಿ ನಾವು ವರ್ಕ್ ಮಾಡ್ತಾ ಹೋಗ್ಬೋದು. ಫಸ್ಟ್ ನಾನಿಲ್ಲಿ ಇದೇ ರೀತಿಯೇ ಸ್ಟ್ರೈಟಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೀವು ಬೇಕಾದರೆ ನಾನು ಒಂದೊಂದೇ ಸೆಮಿ ಸರ್ಕಲ್ ಕಂಪ್ಲೀಟ್ ಮಾಡ್ತಾ ಬರ್ತೀನಿ ಅಂದರೆ ನಾನು ಫಸ್ಟ್ ಟೈಪ್ ಹೇಳ್ಕೊಟ್ಟಿದ್ನಲ್ಲ ಆ ರೀತಿ ನೀವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಈಗ ಅಲ್ಲಿ ಒಂದು ಸ್ಮಾಲ್ ಲಾಕ್ ಹಾಕಿ ನಾನು ಥ್ರೆಡ್ನ ಬ್ಯಾಕ್ ಸೈಡ್ ತೊಗೊತಾ ಇದ್ದೀನಿ. ಥ್ರೆಡ್ ತೊಗೊಳ್ಳೋವಾಗ ಆ ಸೀಕ್ವೆನ್ಸ್ ಏನಿದೆ, ಚಮಕಿ ಏನಿದೆ, ಆ ಚಮಕಿ ಕೆಳಗಡೆಯಿಂದ ಥ್ರೆಡ್ ಬರೋ ರೀತಿ ತೊಗೊಳ್ಳಿ. ಅಷ್ಟು ಆದಮೇಲೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಸೇಮ್ ಪ್ರೊಸೀಜರ್. ಲಾಸ್ಟ್ ಟೈಮ್ ಏನು ಹೇಳ್ಕೊಟ್ಟಿದ್ದೆ ಅದನ್ನೇ ಸೇಮ್ ಅದೇ ರೀತಿಯೇ ಮಾಡ್ಕೊಂಡು ಹೋಗಬೇಕು. ಅದು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫುಲ್ ಹೇಗೆ ಕಾಣುತ್ತೆ ಅಂತ.
ಇದೀಗ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಒಂದು ಎಂಡ್ ನಾಟ್ ಹಾಕ್ಕೊಂಡು ಫಿನಿಷ್ ಮಾಡ್ಕೊತಿದ್ದೀನಿ. ನೋಡ್ಬೋದು ಇಲ್ಲಿ ಸೀಕ್ವೆನ್ಸ್ ಯೂಸ್ ಮಾಡಿರೋದಕ್ಕೂ ಆ್ಯಂಡ್ ವಿತೌಟ್ ಸೀಕ್ವೆನ್ಸ್ ಏನಿದೆ ಎರಡಕ್ಕೂ ಡಿಫ್ರೆನ್ಸ್ ನೋಡ್ಬೋದು. ಇಫ್ ಇನ್ ಕೇಸ್ ನೀವೇನಾದರೂ ನಾನು ಸ್ಯಾರಿ ಕಲರ್ನ ಬ್ಲೌಸಲ್ಲಿ ಎನ್ಹ್ಯಾನ್ಸ್ ಮಾಡ್ತೀನಿ ಅನ್ನೋದಾದರೆ ನೀವು ಬೇಕಾದರೆ ಸೀಕ್ವೆನ್ಸ್ನ ಯಾವ ಕಲರ್ ಸ್ಯಾರಿ ಇರುತ್ತೋ ಆ ಕಲರ್ ಸ್ಯಾರಿದು ಸೀಕ್ವೆನ್ಸ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು. ಇಷ್ಟೇ, ಇದೇನು ಜಾಸ್ತಿ ಡಿಫಿಕಲ್ಟ್ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿ ಅಂತ ನಮ್ಗನ್ಸುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.